श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸಮಧ್ವವಿಜಯ ಷಷ್ಠ ಸರ್ಗದಲ್ಲಿ 37ನೇ ಶ್ಲೋಕ. ತತ್ರ ತತ್ರ ಸ ಜಗತ್ರಯ ಚಿತ್ರಂ ಕರ್ಮ ಶರ್ಮದ ಮನುಸ್ಮೃತಿ ಮಾತ್ರಾತ್ ಸಂಚರನ್ ವಿದಧಾಪನರಾಣಾಂ ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ. ತತ್ರ ತತ್ರ ಸಹ ಜಗತ್ರಯ ಚಿತ್ರಂ ಕರ್ಮ ಶರ್ಮದಂ ಅನುಸ್ಮೃತಿ ಮಾತ್ರಾತ್ ಸಂಚರನ್ ವಿದಧತ್ ಆಪ ನರಾಣಾಂ ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ. ತತ್ರ ತತ್ರ ಅಂದರೆ ಆಚಾರ್ಯರು ಗಂಗಾ ನದಿಯನ್ನ ದಾಟಿ ಬದರಿಕಾಶ್ರಮಕ್ಕೆ ಹೋಗ್ತಾ ಇದ್ರು ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಾನಾ ಕ್ಷೇತ್ರಗಳನ್ನ ದಾಟಿ ತತ್ರ ತತ್ರ ಕ್ಷೇತ್ರ ವಿಶೇಷೇಷು ಸಂಚರನ್. ಯತಿಗಳು ಹಾಗೆ ಸನ್ಯಾಸಿಗಳು ಪರಿವ್ರಾಜಕರು ತೀರ್ಥಯಾತ್ರೆ ಮಾಡ್ತಾನೆ ಇರ್ತಾರೆ. ಆ ರೀತಿಯಾಗಿ ಸಂಚಾರ ಮಾಡ್ತಾ ಆಚಾರ್ಯರು ಜಗತಾಂ ತ್ರಯಂ ತಸ್ಮಿನ್ ಚಿತ್ರಂ ಆಶ್ಚರ್ಯಂ, ಮೂರು ಲೋಕದಲ್ಲೂ ಆಶ್ಚರ್ಯಕರವಾದ ಅದ್ಭುತವಾದ ಕರ್ಮಗಳು ಆಚಾರ್ಯರು ಮಾಡಿದ ಕರ್ಮ ಇನ್ನು 10ನೇ ಸರ್ಗದಲ್ಲಿ ಇನ್ನೂ ಸ್ಪಷ್ಟ ಆಗ್ತದೆ ನಮಗೆ. ಮಹಾ ಅದ್ಭುತ ಕೆಲಸ ಆಚಾರ್ಯರು ಮಾಡಿದ್ದು. ಅದು ಅನುಸ್ಮೃತಿ ಮಾತ್ರಾತ್ ಶರ್ಮದಂ, ಆ ಕರ್ಮ ಅಂತ ಇದೆ. ಆಚಾರ್ಯರು ಮಾಡಿದ ಲೀಲೆಗಳು ಅದು ಅದ್ಭುತವಾದದ್ದು. ಅದನ್ನ ಸ್ಮರಣೆ ಮಾಡಿದರೆ ಸಾಕಂತೆ ನಮಗೆ ಆನಂದ ಆಗ್ತದಂತೆ. ಅಂಥ ಅದ್ಭುತವಾದ ಕರ್ಮಗಳನ್ನ ಆಚಾರ್ಯರು ಮಾಡಿ ತೋರಿಸಿದ್ದಾರೆ ಸಂಚಾರ ಕ್ರಮದಲ್ಲಿ. ಶರ್ಮದಂ ಅನುಸ್ಮೃತಿ ಮಾತ್ರ ಸಂಚರನ್ ಭಕ್ತಾನಾಂ ಸುಖಪ್ರದಂ ಇತ್ಯರ್ಥ. ಭಕ್ತರಿಗೆ, ವಾಯುದೇವರ ಭಕ್ತರಿಗೆ, ಶಿಷ್ಯರಿಗೆ ಸುಖವನ್ನು ಕೊಡತಕ್ಕದ್ದು ಅಂತಹ ಒಂದು ಕ್ಷೇತ್ರ ಅದು. ಆ ಘಟನೆಗಳು, ಕರ್ಮಗಳು, ಆ ರೀತಿಯಾದ ಕರ್ಮಗಳನ್ನ ವಿದಧತ್ ಮಾಡುತ್ತಾ ಶ್ರೀಮಧ್ವಾಚಾರ್ಯ ನರಾಣಾನ್ ಗೋಚರಂ ಗಂತುಂ ಯೋಗ್ಯಂ ಬದರಿಕಾಶ್ರಮಂ. ಮನುಷ್ಯರು ಹೋಗ್ಲಿಕ್ಕೆ ಯೋಗ್ಯವಾದ ಬದರಿಕಾಶ್ರಮ ಅಂದ್ರೆ ಬದರಿಕಾಶ್ರಮದಲ್ಲಿ 2 ಇದೆ. ಮನುಷ್ಯರ ಕಣ್ಣಿಗೆ ಗೋಚರವಾಗತಕ್ಕದ್ದು, ಇನ್ನೊಂದು ಗೋಚರ ಆಗದೇ ಇರುವ ಬದರಿಕಾಶ್ರಮ. ಅದನ್ನ ಉತ್ತರ ಬದರಿಕಾಶ್ರಮ ಅಂತ ಕರೀತಾರೆ. ಅದು ಗೋಚರ ಆಗೋದಿಲ್ಲ. ಮನುಷ್ಯರಿಗೆ ಗೋಚರವಾಗತಕ್ಕದ್ದು ಇದು ದಕ್ಷಿಣ ಬದರಿ ಅಂತ ಕರೀತಾರೆ. ಅದನ್ನ ಉತ್ತರ ಬದರಿ ಅದು ಗೋಚರ ಅಲ್ಲ, ದಕ್ಷಿಣ ಬದರಿ ಗೋಚರ ಅಂತ ಒಟ್ಟು. ಅಂತಹ ಬದರಿಕಾಶ್ರಮಕ್ಕೆ ಪಾರ್ಶ್ವಂ ಅದರ ಸಮೀಪಕ್ಕೆ ಆಪ ಯಯೌ ಅಂತ ಅರ್ಥ. ನರನಾರಾಯಣ ಸ್ಥಾನಸ್ಯ ಪಾರ್ಶ್ವಂ ಸಮೀಪಂ ಅಂತ ಅರ್ಥ. ನರನಾರಾಯಣರ ಆಶ್ರಮ ಇದೆ. ಭಾಗವತದಲ್ಲಿ ನಾವೇನ್ ಕೇಳ್ತೀವಿ, ಆ ನರನಾರಾಯಣರ ಆಶ್ರಮಕ್ಕೆ ಸಮೀಪಕ್ಕೆ ಆಚಾರ್ಯರು ಬಂದರು ಅಂತ ಅರ್ಥ. ತತ್ರ ತತ್ರ ಸ ಜಗತ್ರಯ ಚಿತ್ರಂ ಕರ್ಮ ಶರ್ಮದ ಮನುಸ್ಮೃತಿ ಮಾತ್ರಾತ್ ಸಂಚರನ್ ವಿದಧತಾಪನರಾಣಾಂ ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ. ಶ್ರೀಮಧ್ವೇಶಾಸ್ತ್ರ.